ಸಮುದ್ರೇನ ಸಮುತ್ಪನ್ನ ಲಕ್ಷ್ಮೀ ಸಮುಚಿತಾ ತದಾ ವಿಷ್ಣು ಪತ್ನಿ ತದಾ ಜಾತ ವಿಶ್ವಮಾತಾ ಶುಭಾಶ್ರಿಯ. ನಾವು ಒಬ್ರೇ ಇದ್ದಾಗ ದೇವ್ರ ಜೊತೆ ಮಾತಾಡ್ಬೇಕಂತೆ, ಅದೇ ಜೊತೆಲಿ ಯಾರಾದ್ರೂ ಇದ್ದಾಗ ದೇವ್ರ ಬಗ್ಗೆ ಮಾತಾಡ್ಬೇಕಂತೆ. ಯಾರೋ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಅಂತ ಅನ್ಕೊಳ್ತಾ ಇರೋ ಅಷ್ಟ್ರಲ್ಲೇನೆ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಆತ್ಮ ನಮಸ್ತೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಂಡ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಸ್ಯಾರಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇನ್ನ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದೀವಿ. ಸೊ ಹಾಗಾಗಿ ಸೋಫಾನೆಲ್ಲ ಕ್ಲೀನ್ ಮಾಡ್ಸೋದಕ್ಕೆ ಅಂತ ಅರ್ಬನ್ ಕ್ಲಾಪ್ ಅವ್ರು ಹೇಳಿದ್ವಿ. ಸೊ ಟೈಮ್ ಎಲ್ಲ ಶೆಡ್ಯೂಲ್ ಮಾಡಿದ್ವಿ. ಇವತ್ತು ಹೇಗಿದ್ರು ಅಡ್ಗೆ ಮನೆ ಸಾಮಾನೆಲ್ಲ ಇಳಿಸ್ಕೊಳ್ಬೇಕಿತ್ತು. ಅದ್ರ ಜೊತೆ ಇದು ಆಗುತ್ತೆ ಅಂತ ಹೇಳಿ August 15 ಶೆಡ್ಯೂಲ್ ಆಗಿತ್ತು 2 o'clockಗೆ. ಸೊ ನಮ್ಮನೇಲಿರೋದು ಒಂದು 3 ಸೀಟರ್ ಸೋಫಾ, ಇನ್ನ 2 ಸಿಂಗಲ್ 1 ಸೀಟರ್ ಸೋಫಾ. ಇದಕ್ಕೆ ಅವರು ಚಾರ್ಜ್ ಮಾಡಿದ್ ಬಂದು 700 ರುಪೀಸ್. ಅಂಡ್ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಟ್ರು. ಮಾತ್ರ ನಮ್ಮ ಸೋಫಾ ಸುಮಾರು ಅಂದ್ರೆ ಮಕ್ಳಿರೋದ್ರಿಂದ ತುಂಬಾನೇ ಹಾಳಾಗಿತ್ತು. ಅದ್ರ ಮೇಲೆ ಪೆನ್ಸಿಲ್ ಮಾರ್ಕ್ಸ್ ಇಲ್ಲ ತುಳ್ದಾಡಿರೋದು ಹೀಗೆ. ಸೊ ಇವರು ಫೋಮ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ರು. ಇನ್ನ ನಮ್ಮ ಪುಟಾಣಿಗಳು ಮಲ್ಗಿರೋ ಸ್ಟೈಲ್ ತುಂಬಾ ಚೆನ್ನಾಗಿತ್ತು ಅಂತ ಒಂದ್ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಇನ್ನ ಇವ್ರು ಮಲ್ಕೊಂಡಿದ್ರೇನೆ ನಮ್ಮ ಮನೇಲಿ ಕೆಲಸಗಳಾಗೋದು. ಇನ್ನ ಅದ್ರ ಜೊತೆಲಿ ಇವತ್ತು ಶನಿವಾರ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅಟೆಂಡ್ ಮಾಡ್ಲೇಬೇಕಿತ್ತು. ಅದು ನಮ್ಮ ಮಾವನ್ ಮನೇಲಿ ಇದ್ದಿದ್ದು. ಸೊ ಇಲ್ಲಿ ನನ್ನ ಕಸಿನ್ಸ್ ಎಲ್ಲಾರು ಬರ್ಬೇಕಿತ್ತು. ಸ್ವಲ್ಪ ಜನ ಮಿಸ್ ಆದ್ರು. ಇನ್ನ ನನ್ನ ಸಿಸ್ಟರ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಅವ್ರಿನ್ನ ರೀಚ್ ಆಗಿರ್ಲಿಲ್ಲ. ಇನ್ನ ನಮ್ಮ ಅಮ್ಮನೂ ಬಂದಿರ್ಲಿಲ್ಲ. ಇನ್ನ ಫಂಕ್ಷನ್ಸ್ ಗೆಟ್ ಟುಗೆದರ್ ಅಂತಂದ್ರೆ ಎಲ್ಲಾರು ಸೇರೋದೇ ಒಂಥರ ಖುಷಿ. ಇನ್ನ ಈ ಪೂಜೆ ಮಧ್ಯದಲ್ಲಿ ಈ ಪುಟಾಣಿಗಳನ್ನ ನೋಡ್ಕೊಳ್ಳೋದೇ ನನ್ ಕೆಲ್ಸ ಆಗಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ರೂನು ಪೂಜೆ ನಡೀತಾ ಇದೆ ಅಂತ ಗೊತ್ತಾದ್ರೆ ಹೋಗ್ ಬರ್ಬೇಕಂತೆ. ಪ್ರಸಾದನ ಕೇಳಿ ಪಡಿಬೇಕು ಅಂತ ಹೇಳ್ತಾರೆ. ಆ ಸತ್ಯನಾರಾಯಣ ಸ್ವಾಮಿ ಕಥೆನ ಕೇಳೋದೇ ಒಂದ್ ರೀತಿ ಅದೃಷ್ಟ ಅಂತ ಹೇಳ್ತಾರೆ. ಸೊ ಅಂತದ್ರಲ್ಲಿ ಇವತ್ತಿನ ಈ ಪೂಜೆನ ಅಟೆಂಡ್ ಮಾಡಿ ತುಂಬಾನೇ ಬ್ಲೆಸ್ಡ್ ಫೀಲಿಂಗ್ ಅನ್ನೋ ತರ ಅನಿಸ್ತಾ ಇತ್ತು. ಹೀಗೆ ಇಲ್ಲಿ ಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ಆಫ್ಟರ್ ಅ ಲಾಂಗ್ ಟೈಮ್ ತುಂಬಾ ದಿನಗಳಾದ್ಮೇಲೆ ನೋಡಿದಂತ ಎಷ್ಟೋ ವ್ಯಕ್ತಿಗಳು, ಅವ್ರನ್ನೆಲ್ಲ ನೋಡಿ ಒಂದ್ ರೀತಿ ಖುಷಿ ಆಯ್ತು. ಇದು ನೆನೆ ರಾತ್ರಿನೇ ಬಂದು ರೆಡಿ ಮಾಡಿದ್ರಾ? ಅಲ್ಲ ಸೀರೆ ಎಲ್ಲ ಅವ್ರನ್ನೇನಾ ನೀವು ಕೊಟ್ಟಿದ್ದಿಲ್ಲ? ಅವ್ರನ್ನೇನ ಅಲ್ಲಿ ತಗೊಂಡು ಹೊಟ್ಟೋಗ್ತಾರೆ. ಇನ್ನ ಪೂಜೆಗೆ ಇಲ್ಲಿ ನನ್ನ ಕಸಿನ್ ಸಿಸ್ಟರ್ ಒಬ್ರು ಬರೋ ಹಾಗಿರ್ಲಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲೇ ನಮ್ಮ ಕಾಫಿ ಬ್ರೇಕ್ ಆಯ್ತು. ಸೊ ಅಲ್ಲೇ ಒಂದ್ ಸ್ವಲ್ಪ ಚಿಟ್ ಚಾಟ್, ಒಬ್ರನ್ನೊಬ್ರು ಕಾಲ್ ಹೇಳ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ. ಇನ್ನ ಇಲ್ಲಿ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದ ಪರ್ಟಿಕ್ಯುಲರ್ ಇಂಟೆನ್ಷನ್ ಏನು ಅಂದ್ರೆ, ನಾವೆಲ್ಲಾರು ಈ ರೀತಿ ಸಿಗೋದು ಇನ್ ಯಾವಾಗ್ಲೂ ಗೊತ್ತಿಲ್ಲ, ಬಟ್ ಎಲ್ಲಾರು ಸೇರಿದೀವಿ ಅನ್ನೋ ಒಂದ್ ರೀಸನ್ಗೆ ಒಂದ್ ಮೆಮೊರಿಯಾಗಿ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡೆ. ಸೊ ಹೇಗಿದ್ರು ಹೊರಗಡೆ ಬಂದಿದ್ವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿನೂ ತಗೊಂಡ್ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ನಮ್ ಮನೇಲಿ ನಮ್ಮ ಅತ್ತೆಯವರು ಆಗಿನ ಕಾಲದಿಂದಾನು ಇವ್ರ ಹತ್ರನೇ ಸೀರೆನ ಪರ್ಚೇಸ್ ಮಾಡೋದು, ಕಂಚಿ ಸ್ಯಾರೀಸ್. ಸೊ ಇಲ್ಲಿಗೆ ಬಂದು ಒಂದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡು ರಿಟರ್ನ್ ಮತ್ತೆ ಮನೆಗೆ ಹೋಗುವಷ್ಟರಲ್ಲಿ ರಾತ್ರಿ ಆಗಿತ್ತು. ಇನ್ನ ಇದು ಹಬ್ಬದ ಹಿಂದಿನ ದಿನದ ವ್ಲಾಗು. ಇಲ್ಲಿ ಗ್ರಂಥಿಗೆ ಅಂಗಡಿಲಿ ಸ್ವಲ್ಪ ಪದಾರ್ಥಗಳನ್ನ ತಗೊಳ್ಬೇಕಿತ್ತು. ಗೆಜ್ಜೆ ವಸ್ತ್ರ, ಬಟ್ಲಡ್ಕೆ ಈ ರೀತಿ ಅದನ್ನೆಲ್ಲಾನು ತಗೊಂಡು ಇನ್ನ ಹೂವಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ.
ಸೊ ಹಾಗಾಗಿ ಹೂವನ ಇಲ್ಲಿ ಪರ್ಚೇಸ್ ಮಾಡಲಿಲ್ಲ. ಇನ್ನು ಹಣ್ಣುಗಳು, ಅದ್ರ ಜೊತೆ ಬೇಕಾಗಿರುವಂತ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ನ ಎಲ್ಲಾನು ಪರ್ಚೇಸ್ ಮಾಡಿಕೊಂಡು ಹಬ್ಬದ ಹಿಂದಿನ ದಿನಾನೇ ಸಂಜೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಟೈಮು 3:30. ಸೊ 3:30 ಮೇಲೆ ನಾನು ದೇವ್ರ ಮನೆಗೆ ಹೋದೆ. ದೇವ್ರ ಮನೆಯಲ್ಲಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಇನ್ನ ಬೆಳ್ಳಿ ಸಾಮಾನುಗಳು, ಹಿತ್ತಾಳೆ ಸಾಮಾನು ಎಲ್ಲಾನು ತಗೊಳ್ಬೇಕಿತ್ತು. ಅದೆಲ್ಲದನ್ನು ಇನ್ನೊಂದ್ಸತಿ ತೊಳ್ಕೊಂಡು ಇಲ್ಲಿ ಸ್ಯಾರಿನ ಡ್ರೇಪ್ ಮಾಡೋಣ ಅಂತ ಹೇಳಿ ಸ್ಯಾರಿನ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇನ್ನು ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೆಲಸ ಆಗೋಗುತ್ತೆ ಅಂತ ಹೇಳಿ ಸ್ಯಾರಿನ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಈಗ ಸ್ಯಾರಿನ ಎಲ್ಲ ನೀಟಾಗಿ ಪ್ಲೀಟ್ಸ್ ಮಾಡಿ ಒಂದ್ ಕಡೆ ಎತ್ತಿಟ್ಟು ಈಗ ಅಷ್ಟರಲ್ಲಿ ಮಣೆ ಹಾಕೊಂಡ್ ಬರೋಣ ಅಂತ ಬಂದೆ. ಇನ್ನ ಇದ್ರ ಮಧ್ಯದಲ್ಲಿ ನಮ್ಮನೆ ಪುಟಾಣಿ ಲಕ್ಷ್ಮಿಯರು ಎಲ್ಲದಕ್ಕೂ ಬಂದ್ ಕೈ ಹಾಕ್ತಾ ಇದ್ರು ನಾನ್ ಮಾಡ್ತೀನಿ ಅಂತ. ಸೊ ಅವ್ರನ್ನ ಒಂದ್ ಸ್ವಲ್ಪ ಹೊತ್ತು ಆಚೆ ಕಳ್ಸಿ ಇಲ್ಲಿ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇರೋದು. ಇನ್ನ ಅವ್ರು ಹೋಗಿರೋದು ಮೆಹಂದಿ ಹಾಕಿಸ್ಕೊಂಡ್ ಬರೋದಕ್ಕೆ ಅಂತ. ಸೊ ನಮ್ಮ ಕೆಲ್ಸದ ಜೊತೆ ಅವ್ರನ್ನು ಎಂಗೇಜ್ ಆಗಿಟ್ರೆ ನಮ್ ಕೆಲ್ಸಗಳು ಬೇಗ ಆಗತ್ತೆ ಅಂತ. ಸೊ ಇನ್ನ ಇಲ್ಲಿ ಹಬ್ಬಕ್ಕೆ ಎಲ್ಲಾನು ರೆಡಿ ಆಯ್ತು. ಆಲ್ಮೋಸ್ಟ್ ಹಣ್ಣುಗಳಿಡೋದ್ರಿಂದ ಹಿಡಿದು ದೀಪಗಳಿಗೆ ಬತ್ತಿ ಹಾಕೋದು ಎಲ್ಲಾನು ಆಗೋಗಿತ್ತು ರಾತ್ರಿನೇ. ಬರೀ ಕಳಶ ಮತ್ತೆ ಹೂವಾದ್ ಮಾತ್ರ ನೆಕ್ಸ್ಟ್ ಡೇಗೆ ಪೆಂಡಿಂಗ್ ಇತ್ತು. ಇನ್ನ ಬಾಗ್ಲಿಗೆ ತೋರಣ ಎಲ್ಲಾನು ರಾತ್ರಿನೇ ಆಗೋಯ್ತು. ಇನ್ನ ಬೆಳಿಗ್ಗೆ 5 ಗಂಟೆಗೆ ಪೂಜೆ ಮಾಡ್ಬೇಕು ಅನ್ನೋದು ನನ್ ಮೈಂಡ್ ಅಲ್ಲಿ. ಬಟ್ ನಾನ್ 5 ಗಂಟೆ ಅನ್ಕೊಂಡ್ರೆ ಅದೊಂದ್ 1/4 ಗಂಟೆ ಹೆಚ್ಚು ಕಮ್ಮಿ ಆಗತ್ತೆ. ಇದಕ್ಕೆ ಹಾಕಿಲ್ಲ ಅರಾಬಿಕ್ ಅರಾಬಿಕ್ ಡಿಸೈನ್. ಬಿಡ ಸೂಟ್ ಕೂತ್ಕೊ, ಆರಾಮಾಗಿ ಕೂತ್ಕೊಳ್ಳಿ. ಏನ್ರಿ ಹಬ್ಬ ಜೋರ್ ಮಾಡ್ತಿದ್ದೀರಾ? ಅದ್ಯಾವ್ರು? ಸುಮ್ಮನೆ ಕೂತ್ಕೋ ಒಂದ್ ಕಡೆ. ಇನ್ನ ಲಕ್ಷ್ಮೀ ಮಾಮಿ ನಾಳೆ ಬರೋದಪ್ಪ. ಇವಾಗ ಇನ್ನ ಇಲ್ಲಿ ಲಕ್ಷ್ಮೀ ದೇವಿಗೆ ಹಾಕಿರುವಂತ ಗೆಜ್ಜೆ ವಸ್ತ್ರನ ಗಾಂಧಿ ಬಜಾರಿಂದ ತಂದಿದ್ದು. ಆಲ್ಮೋಸ್ಟ್ ಎಲ್ಲಾ ಫ್ಯಾನ್ಸಿ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ ಅನ್ಕೊಳ್ತೀನಿ. ಇನ್ನ ಅದಕ್ಕೆ ಇಲ್ಲಿ ಸ್ಟಿಕ್ ಮಾಡೋದಕ್ಕೆ ಡಬಲ್ ಸೈಡ್ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಅಂತ ಅನ್ಕೊಂಡ್ವಿ, ಬಟ್ ಆಕ್ಚುಲಿ ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ಈ ಮಲ್ಟಿಪರ್ಪಸ್ ಸ್ಟಿಕ್ ಆನ್ ನ ತಗೊಂಡ್ ಬಂದ್ವಿ. ಇನ್ನ ಇದು ಗೆಜ್ಜೆ ವಸ್ತ್ರ ಆಕ್ಚುಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಫ್ಯಾನ್ಸಿ ಐಟಮ್ ಆಯ್ತು, ಬಟ್ ಇದ್ರ ಜೊತೆಗೆ ಗೆಜ್ಜೆ ವಸ್ತ್ರ, ರಿಯಲ್ ಗೆಜ್ಜೆ ವಸ್ತ್ರ ಹತ್ತಿಯಿಂದ ಮಾಡಿದ್ದನ್ನು ಹಾಕ್ತಿವಿ. ಇದು ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ತಗೊಂಡ್ ಬಂದಿದ್ದು. ಸೊ ಹೀಗೆ ಆ ಗಮ್ನ ಸ್ವಲ್ಪ ರಬ್ಬರ್ ತರ ಬರುತ್ತೆ, ಅದನ್ನ ಸ್ವಲ್ಪ ಕಿತ್ತು ಈ ರೀತಿ ಅಂಟಿಸಿದ್ರೆ ತುಂಬಾನೇ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಅಂಡ್ ಹಬ್ಬ ಆದ್ಮೇಲೆನು ಈ ಸ್ಟಿಕ್ಕರ್ ನ ತೆಗಿಬೇಕು ಅಂತಾನೆ ಅನಿಸ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಮುಂಚೆ ಎಲ್ಲ ನಮ್ಮ ಮನೇಲಿ ನಾವು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದೆ ಸಂಜೆ ಟೈಮ್ ಆಗೋಗ್ತಾ ಇತ್ತು. ಒಂದ್ 7 ಗಂಟೆ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ. ಇನ್ನ ಆಲ್ಮೋಸ್ಟ್ ಅರ್ಧ ರಾತ್ರಿವರೆಗೂ 12 o'clock ಅಲ್ಲಿವರೆಗೂನು ರೆಡಿ ಮಾಡ್ಕೊಳ್ಳೋದೇ ಆಗ್ತಾ ಇತ್ತು. ಇನ್ನ ಅದ್ರ ಮಧ್ಯದಲ್ಲಿ ಬೆಳಿಗ್ಗೆ 3:30ಗೆಲ್ಲ ಎದ್ಬಿಡ್ತಾ ಇದ್ವಿ. ಸೊ ನಿದ್ದೆನೂ ಸರಿಯಾಗಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಇನ್ನ ಒಂದ್ ವಾರದಿಂದ ಮನೆ ಕ್ಲೀನ್ ಮಾಡಿರುವಂತ ಸ್ಟ್ರೆಸ್ಸು, ಇನ್ನ ಹಬ್ಬದ ಓಡಾಟದ ಸ್ಟ್ರೆಸ್ಸು ಎಲ್ಲಾನು ಒಂಥರ ಹೆಕ್ಟಿಕ್ ಅಂತ ಅನಿಸ್ತಾ ಇತ್ತು. ಬಟ್ ಈ ಸತಿ ಎಲ್ಲಾನು ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ರಾತ್ರಿ ಒಂದು ಆಲ್ಮೋಸ್ಟ್ 10 o'clock ಆ ಟೈಮ್ಗೆಲ್ಲ ಕಂಪ್ಲೀಟೇ ಆಗೋಗಿತ್ತು. ಇನ್ನು ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಮಲಗಿಸೋ ಅಷ್ಟರಲ್ಲಿ 10:30 11 o'clock ಅಂತೂ ಆಗಿತ್ತು. ಸೊ ನಾನು ಬೆಳಿಗ್ಗೆ 3:30ಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ. ಆ್ಯಂಡ್ 3 ಗಂಟೆಗೆ ಎಚ್ಚರ ಆಗೋಯ್ತು. ಅದು ಒಂದು ಇನ್ಸ್ಟಿಂಕ್ಟ್ ಮೈಂಡಲ್ಲಿ ಇರುತ್ತೆ, ಬೆಳಿಗ್ಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಪೂಜೆ ಮಾಡಲೇಬೇಕು ಅನ್ನೋದು ಮೈಂಡಲ್ಲೇ ಅಲಾರಾಮ್ ಫಿಕ್ಸ್ ಆಗೋಗಿತ್ತು ಅನ್ಸುತ್ತೆ. ಸೊ 3 o'clockಗೆ ಎಚ್ಚರ ಆಗಿತ್ತು, ಬಟ್ ಎದ್ದು ಬಂದು 3:30ಗೆ. ಇನ್ನು ಎದ್ದು ಬಂದು ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಬಾಗಿಲೆಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಇದು ಸ್ಟವ್ನ ರೆಡಿ ಮಾಡ್ಕೊಳ್ತಾ ಇರೋದು ಬಟ್ಟೆಗಿಡೋದಕ್ಕೆ ಅಂತ. ಆಲ್ಮೋಸ್ಟ್ ಆಗ ಟೈಮ್ 5 ಗಂಟೆ ಆಗಿತ್ತು. ಇನ್ನು ಸ್ನಾನ ಮಾಡಿಕೊಂಡೆ ರಂಗೋಲಿ ಎಲ್ಲ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗಂತೂ ಎಲ್ಲಿಲ್ಲದ ಖುಷಿ ಸಂತೋಷ.
ಹಬ್ಬದ ಪ್ರಯುಕ್ತ ಬೆಳಿಗ್ಗೆನೆ ಎದ್ದು ಮನೇನ ಸ್ವಚ್ಛ ಮಾಡಿ ಪೂಜೆಗೆ ಬೇಕಾಗಿರುವಂತ ಎಲ್ಲಾ ಸಾಮಗ್ರಿಗಳನ್ನ ಸಿದ್ಧಪಡಿಸಿ ಆಯ್ತು. ಇನ್ನ ಹೂವು, ಹಣ್ಣು, ಅರಿಶಿನ, ಕುಂಕುಮ, ಕಲ್ಸಕ್ಕರೆ, ಖರ್ಜೂರ, ಹಾಲು, ಮೊಸರು, ಡ್ರೈ ಫ್ರೂಟ್ಸು ಹೀಗೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದು ಆಯ್ತು. ಇನ್ನ ಮಡ್ಲಕ್ಕಿಗೆ ಅಂತ ಹೇಳಿ ಅಕ್ಕಿ, ಎಲೆ, ಬಟ್ಲಡ್ಕೆ, ಕೊಬ್ಬರಿ, ಕಡ್ಲೆ, ಅರಿಶಿನದ ಕೊಂಬು, ಅರಿಶಿನ, ಕುಂಕುಮ, ಬಳೆ ಈ ರೀತಿ ಎಲ್ಲಾನು ಒಂದ್ ಬ್ಲೌಸ್ ಪೀಸ್ ಅಲ್ಲಿ ಕಟ್ಟಿಟ್ಕೊಂಡಿದ್ದು ಆಯ್ತು. ಇನ್ನ ನಮ್ಮ ಮನೆಯಲ್ಲಿ ಹೂವನ ಮಾರ್ಕೆಟ್ಗೆ ಹೋಗಿ ತಂದಿದ್ದು ಹಿಂದಿನ ದಿನ. ಸೊ ಹಾರಗಳು ಎಲ್ಲಾನು ಅಲ್ಲಿಂದಾನೆ ತಂದಿದ್ದು. ಇನ್ನ ಕಮಲದ ಹೂವು 70 ರೂಪಾಯಿ ಜೋಡಿ ಇದ್ರೆ, ಇಲ್ಲಿ ನಮ್ಮನೆ ಹತ್ರ ಕಮಲದ ಹೂವು 300 ರೂಪಾಯಿ ಜೋಡಿ ಹೇಳ್ತಾ ಇದ್ರು. ಸೊ ಮಾರ್ಕೆಟ್ಗೆ ಹೋಗಿದ್ದೆ ವರ್ತ್ ಅಂತ ಅಂದ್ಕೊಂಡ್ವಿ. ಇನ್ನ ಅಮ್ಮನನ್ನ ಸುಂದರವಾಗಿ ಅಲಂಕರಿಸಿ ಹೂಗಳಿಂದ ಅಲಂಕಾರ ಮಾಡಿ ನೋಡೋದೇ ಒಂದು ಚಂದ. ಎಲ್ಲರೂ ಸೇರಿ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆ ನೆರವೇರಿಸಿದ್ವಿ. ಇನ್ನ ದೀಪ ಬೆಳಗಿಸಿ ಮಂತ್ರಗಳನ್ನ ಪಠಿಸಿ ನೈವೇದ್ಯ ಅರ್ಪಿಸಿ ಅಮ್ಮನ ಆಶೀರ್ವಾದ ಪಡೆದ್ವಿ. ಇನ್ನ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳು ಕೂಡ ಖುಷಿಯಾಗಿ ಭಾಗವಹಿಸಿದ್ರು. ಅವ್ರ ಜೊತೆ ಹಬ್ಬ ಆಚರಿಸೋದು ಇನ್ನಷ್ಟು ವಿಶೇಷವಾಗಿತ್ತು. ಹೊಸ್ಲಿಗೆ ಅರ್ಶನ ಹಚ್ಚಿ ರಂಗೋಲಿ ಹಾಕಿ, ಇನ್ನ ಬಾಗಿಲಿಗೆ ಮಾವಿನ ಎಲೆ, ಹೂವಿನ ಹಾರದ ತೋರಣ ಕಟ್ಟಿ, ಇನ್ನ ಪೂಜೆ ತಯಾರಿ ಶುರು. ಕಳಶವನ್ನ ಸಿದ್ಧ ಮಾಡಿ ಅದ್ರ ಮೇಲೆ ಶ್ರೀ ಲಕ್ಷ್ಮೀ ದೇವಿಯ ಮುಖವನ್ನ ಇಟ್ಟು ಹೂವು ಮತ್ತು ಆಭರಣಗಳಿಂದ ಸುಂದರವಾಗಿ ಅಲಂಕರಿಸಿ ಆಯ್ತು. ಇನ್ನ ಇಲ್ಲಿ ದೀಪ ಹಚ್ಚಿದ್ಮೇಲೆ ಇನ್ನೂ ಸುಮಾರು ಟೈಮ್ ಇತ್ತು. ಅಷ್ಟರಲ್ಲಿ ನಾನು ಅಡ್ಗೆ ಮುಗಿಸ್ಕೊಂಬೇಡ ಅಂತ ಅಡ್ಗೆ ಮನೆಗೆ ಹೋದೆ. ಅಂಡ್ ನಮ್ಮತ್ತೆ ಅಷ್ಟರಲ್ಲಿ ದೇವಿಗೆ ಕುಂಕುಮಾರ್ಚನೆ, ಇನ್ನ ಲಲಿತ ಸಹಸ್ರನಾಮ ಈ ರೀತಿ ಪೂಜೆಗಳನ್ನ ಮುಗಿಸ್ಕೊಂಡ್ರು. ಇನ್ನ ಅಮ್ಮನ ಅಲಂಕಾರ ಮುಗಿದ್ಮೇಲಂತೂ ಮನೆಗೆ ನಿಜವಾಗ್ಲೂ ಹಬ್ಬದ ಕಳೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನ ಮಕ್ಳು ಕೂಡ ಅವ್ರ ಕೈಯಲ್ಲಾದಷ್ಟು ಸಹಾಯನ ಮಾಡಿದ್ರು. ಮಕ್ಳ ಜೊತೆ ಹಬ್ಬ ಆಚರಿಸುವಂತ ಸಂಭ್ರಮನೇ ಬೇರೆ. ಇನ್ನ ಹಬ್ಬ ಅಂತಂದ್ಮೇಲೆ ವಿಶೇಷ ಅಡುಗೆಗಳು ಇಲ್ಲದೆ ಇದ್ರೆ ಹೇಗೆ. ಎಲ್ಲರೂ ಇಷ್ಟಪಡುವಂತ ಸಿಹಿ ಮತ್ತು ಖಾರದ ತಿಂಡಿಗಳು ರೆಡಿ ಆಯ್ತು. ಸೊ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನ ಸಾಯಂಕಾಲ ಎಲ್ಲಾರನ್ನೂ ಕರೆಯೋದಕ್ಕೆ ಹೋಗೋದಕ್ಕೆ ಹುಡುಗರು ಈ ರೀತಿ ರೆಡಿ ಆಗಿದ್ರು. ನೋಡ್ತಾ ಇದ್ದೀನಿ. ಆಯ್ತು. ಆದ್ಯ ಕೈಗಂತೆ ಕೊಟ್ಟು ಚಿನ್ನಿ ದೇವ್ರ ಮನೆ ಒಳಗಡೆ ಕೂಚೋಳಿ, ಪರವಾಗಿಲ್ಲ. ಓಕೆ. ನಾನು ಮಾಡ್ಕೋತೀನಿ. ಇಲ್ಲ, ಅದನ್ನ ಹಾಕೊಂಬಾರ್ದು. ಬೇಕಾ ನಿಂಗೆ? ಆಯ್ತಾ? ಇನ್ನು ಹಾಕೋ. ಹಾಕ್ಲಾ? ಇನ್ನೊಂದು ಐತೆ ನಿಂಗೆ? ಹಾಕೊಂತೀಯಮ್ಮ? ಅಲ್ಲಪ್ಪ ಕಡೆ ನೋಡಿ ಅನ್ಸುತ್ತೆ. ಈ ಪ್ಲೀಸ್ ಕಾಲು ಮುಂದೆ ಇದೆ. ನನಗೆ ನೀವಲ್ಲ 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 ನಿಸ್ಬೇಕು.
ಇಂತಹ ಹಬ್ಬಗಳು ನಮ್ಮ ಸಂಪ್ರದಾಯ ಹಾಗೂ ಕುಟುಂಬದ ಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಹೀಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ತುಂಬಾ ಸುಂದರವಾಗಿ ನೆರವೇರಿತು. ಹಬ್ಬದ ದಿನ ಸಂಜೆ ಆಗ್ತಾ ಇದ್ದಾಗ ನಾವು ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಿ ಎಲ್ಲಾರ್ ಮನೆಗೂ ಹೋಗಿ ಅರಿಶಿನ ಕುಂಕುಮ ಕರಿಯೋದು, ಇನ್ನ ಮನೆಗ್ ಬಂದವ್ರಿಗೆ ತಾಂಬೂಲನ ಕೊಡೋದು, ಹೀಗೆ ರೂಢಿ ಮಾಡ್ಕೊಂಡ್ ಬಂದಿದೀವಿ. ಸೊ ಎಲ್ಲಾ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮನ ಕೊಡುವಾಗ ನಮ್ಮ ಮನೇಲಿರುವಂತ ಪುಟ್ಟ ದೇವತೆಗಳಿಗೂನು ಅರಿಶಿನ ಕುಂಕುಮನ ಕೊಡೋಣ ಅಂತ ಹೇಳಿ ಅವ್ರಿಗೂ ಕಾಲ್ಗೆ ಅರಿಶಿನ ಹಚ್ಚಿ, ಹಣೆಗೆ ಕುಂಕುಮ ಇಟ್ಟು, ಕೈಗೆ ಬಳೆಗಳನ್ನ ತೊಡಿಸಿ, ಇನ್ನ ಅವ್ರಿಗೂ ತಾಂಬೂಲನ ಕೊಟ್ಟು ಹಬ್ಬನ ಆಚರಿಸಿದ್ವಿ. ಎಷ್ಟು ಚಂದ ಇವಳು ಹರಿಯವರಾಣಿ ಮಗಳು. ಹೀಗೆ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ತುಂಬಾ ಸುಂದರವಾಗಿ ನೆರವೇರಿತು. ಇನ್ನ ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದಿಂದ ನಮ್ಮೆಲ್ಲರ ಜೀವನದಲ್ಲೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತುಂಬಿರ್ಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.